ಸರ್ವಿಸ್ ಒಂದು 32 ಸರ್ವಿಸ್ ಹೇಳಿದ್ರಿ. 32 ವರ್ಷದಿಂದ ಮಾಡದಾರೆ. ನಮ್ಗೆ ಅನ್ನ ಫೋನ್ ಹಚ್ಚಿದಾಗ ಗೊತ್ತಿರಲಿಲ್ಲ. ಅನ್ನ ಇರ್ತಾನೆ ಟೈಮಿಂಗ್ ಒಂದು 11:30 12 ಮೇಲೆ ರೀ. 12 ಮೇಲೆ ಫೋನ್ ಹಚ್ಚಿರಿ ನನಗೆ. ನಿಮ್ಮ ಅಪ್ಪಾರು ಮಿಸ್ಸಿಂಗ್ ಅದಾರ ಪಟ್ನ ಬಾಯಲ್ಲಿ ಇಲ್ಲದ್ರೆ ಹುಡುಕ್ಯಾಡೋಣ ಅಂತಂದು ಹುಡುಕ್ಯಾಡೋ ಎಲ್ಲ ಬಸ್ ಹುಡುಕ್ಯಾಡೋದ್ರಲ್ಲಿ ಹಿಂಗಾಗೈತೆ ಅಂತ ಹೇಳಿರಿ. ನಿಮ್ಮ ಪಪ್ಪಾರ ಎಲ್ಲ ಕಾಣಿಸೋವರ ಅಂತಂದ್ರೆ ಅಂದ್ರೆ ಅವ್ರಿಗೆ ಪೈಲ ವಾಷಿಂಗ್ನಾಗ ಇದ್ದರೆ ವಾಷಿಂಗ್ನಾಗ ಇದ್ದಿದ್ದು ಆಮೇಲೆ ಒಮ್ಮೆ ಟೈರ್ನೇ ಹಾಕಿರಿ ಸರ್. ಅವ್ರಿಗೆ ಟೈರ್ನೇ ಹಾಕೋಣ ಅವ್ರಿಗೆ ಬ್ಯಾಕ್ ಪೇನ್ ಅದು ಚಲೋ ಆದ್ರೆ ಬ್ಯಾಕ್ ಪೇನ್ ಅದು ನಾನು 3-4 ಸಲ ಬಂದು ಸರ್ಗೆ ಹೇಳಿದ್ದೇನೆ ರೀ, ರಿಕ್ವೆಸ್ಟ್ ಮಾಡ್ಕೊಂಡೇನಿ ರೀ ಅವ್ರಿಗೆ ಬೇರೆ ಕಡೆ ಹಚ್ಚಿರಿ ಅಂತ. ಆದ್ರೂ ಕೇಳಿಲ್ಲ ಸರ್ ಅವರು. ಮತ್ತು ಇರಲಿ ನಿನ್ನೆನೂ ಬಂದು ಕೇಳಿದ್ದೇನೆ ರೀ ಸರ್ಗೆ, ಚಲೋದಿ ಸರ್ಗೆ ಕೇಳಿದ್ದೇನೆ. ಆದ್ರೂ ಅವರು ಅಲ್ಲಿ ಡಿಪೋ ಕಡೆ ಹೋಗಿ ಭೇಟಿಯಾಗಂತಂದ್ರೆ ವಜನ್ ಅಂತ ಹೇಳಿದ್ದಾರೆ. ವಜನ್ ಹಾಕಿ ಹೇಳೇನಿ ರೀ ಸರ್. ನಾ ಬಂದು ನಮ್ಮ ಮಾಮ ಒಬ್ಬರು ಒಂದು ಸಲ ಬಂದಾರೆ, ಚಲೋದಿ ಸರ್ಗೆ ಭೇಟಿಯಾಗಿದ್ದಾರೆ. ನಾವೆಲ್ಲ ಹಾಗಾದ್ರೆ ಕೆಲಸ ಕೊಟ್ರಿ ಅಂತೇಳಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಬರೋಬರ ಆಗ್ತೀರಿ. ಅದು ಮನ್ಯಾಗೂ ಅಂತೀರಿ ಟೈರ್ ನೀವು ಹೊತ್ತು ನನಗೆ ಬೇರೆ ಕೆಲಸ ಕೊಟ್ರೆ ಮಾಡ್ತೇನೆ ಅಂತಂತೀರಿ ಅವ್ರು. ಇಲ್ಲಿ ಬಂದು ಹೇಳಿದ ಕೂಡ ಇವ್ರು ಹೆಂಗೆ ಮಾಡ್ರಿ ನಾವು ಇಲ್ಲಾಂದ್ರೆ ಇಲ್ಲೇ ಇರೋ ಫೋನ್ ಹಚ್ಚಿರಿ ಸರ್. ಮಗ ನಾವು 3 ಮಂದಿ ಅಕ್ಕ ತಂಗಿ ಪಪ್ಪಾರ ಇದ್ದಿರಿ. ಹಾಕಿದ್ರೆ ಒಂದು ಸ್ವಲ್ಪ ಟೈರ್ದಿಂದ ಇಲ್ಲಿ ವಾಷಿಂಗ್ನಾಗ ಹಾಕಿರಂದ್ರೂ ದಾಡ್ಸ್ಕೊಂಡು ಹೋಗಿ ಇನ್ನೊಂದು 2 ವರ್ಷ ಇತ್ತು ಸರ್ ಸರ್ವಿಸ್ ಮುಗಿಯಾಕ. 2 ವರ್ಷನೂ ದಾಡಿಸ್ತೀರಿ ಅವ್ರು. ನಾವು ಈಗ 58ಗೆ ನಾವು ರಿಟೈರ್ಮೆಂಟ್ ತಗೋ ಅಂತೇಳಿ VRS ತೊಗೊಂಡ್ಬಿಡ, ಹಂಗೆ ಆಗಲಿಲ್ಲ ಅಂದ್ರೆ ಬಿಟ್ಟು ಅಂತ ಹೇಳಿದ್ರು. ಒಂದು ಸ್ವಲ್ಪ ಚೇಂಜ್ ಮಾಡಿದ್ರಂದ್ರೆ 60 ವರ್ಷ ಎಲ್ಲ ಮುಗಿಸ್ತೀರಿ ಸರ್ ಅವರು. ಅದಕ್ಕೆ ನಾ ಬಂದು ಹೇಳಿದ್ದೇನೆ ರೀ ಅವ್ರಿಗೆ, ಹಂಗೆ ಕಿರಿಕಿರಿ ಮಾಡ್ರಿ ಅವರು ಹೇಳಿಲ್ರಿ ನಂಗೆ. ಪಪ್ಪ ಹೇಳಿಲ್ರಿ ನಂಗೆ ಹಿಂಗೆ ಮಾಡತ್ತಾರ ಅಂತೇಳಿ. ಅವ್ರು ಟೈರ್ನಾಗ ನೀವು ಒಬ್ಬ ಮಾಡುವ ಹಂಗೆ ಹಿಂಗೆ ಅಂತ ಹೇಳಿರಂತಾರೆ. ವಿಶಾಲ್ ಕಂಪ್ಲೀಟ್ ಹೇಳ್ರಿ 12 ಗಂಟೆ ಸುಮಾರು ನಾವು ಫೋನ್ ಹಚ್ಚಿರಿ ಸೆಕ್ಯೂರಿಟಿಗೆ, ಈ ಥರ ಹೆಂಗೆ ಮಾಡ್ಕೊಂಡ್ರ ಅಂತೇಳಿ. ಬಸ್ ಒಳಗೆ ಮತ್ತು ನಾವು ಮನೆ ಇದು ಬಂದ್ವಿ. ಆಮೇಲೆ ನಮ್ಮ AWS ಅವರು ಬಂದರು, ಚಾರ್ಜ್ಮನ್ ಅವರು ಬಂದು ನೋಡಿ ಹೆಂಗೆ ಮಾಡಿದ್ದನ್ನು ತಿರ್ಗ ಪೊಲೀಸರಿಗೆ ತಿಳಿಸಿದ್ರು. ಎಷ್ಟು ವರ್ಷ ಆಯ್ತು? 32 ವರ್ಷ. ಇನ್ನು 2 ವರ್ಷ 3 ವರ್ಷ ಆಯ್ತು. 3 ವರ್ಷ. ಅವರು ಫೋನ್ ಮಾಡಿದ್ರು ರೀ ಇವ್ರಿಗೂ ಚಾರ್ಜ್ಮನ್ಗೆ AWS ಫೋನ್ ಮಾಡಿದ್ರು. ಆಮೇಲೆ ಸೆಕ್ಯೂರಿಟಿ ಫೋನ್ ಮಾಡಿದ್ರು. ಅದೇ ಹೆಂಗೆ ಮಾಡ್ಕೊಂಡ್ರ ಅಂತ ಫೋನ್ ಮಾಡಿದ್ರು. ಇಲ್ಲ ಏನಿಲ್ಲ ಆ ಥರ ಇಲ್ಲ. ಇವರು ಇಲ್ಲ ಈಗ ನೋಡಿ ಟೈರ್ನಲ್ಲಿ ಇಲ್ಲ ಮಾಡಿರ್ಬೋದು. ಬಟ್ ಏನತ್ತೆ ಟೈರಿಗೆ ಮಷಿನ್ ಬಂದವ್ರಿಗೆಲ್ಲ ನ್ಯೂಮೆಟಿಕ್ ಮಷಿನ್ ಈಸಿಯಾಗಿ ಅದು ಮೊದಲಿನ ಪೈಪ್ಲೆ ಲೂಸ್ ಮಾಡೋದು ಅಂತ ಏನಿಲ್ಲ. ಈಸಿ ಸಿಸ್ಟಮ್ ಇದೆ, ಮಾಡ್ಕೊಂಡು ಹೋಗ್ತಾರೆ. ಏನು ಯಾರಿಲ್ಲ ರೀ. ಮತ್ತು ಅದು ಫಿಕ್ಸ್ ಕೆಲಸ, ಬೇರೆ ಯಾವುದು ಕೆಲಸ ಇಲ್ಲ ರೀ. ಅದ ಬಂದ್ರೆ ಮಾಡೋದು ಟೈರ್ ಕೆಲಸ ಇಲ್ಲಕ್ರಿ ಇಲ್ಲ. ವಯಸ್ಸಾಗಿತ್ತು ಅವ್ರಿಗೆ, 50 ವಯಸ್ಸು, ಬೆನ್ನು ನೋವಿತ್ತು. ನಾವು ಹಿಂಗಾಗಿ ಅಂತ ನಾವು ಬೇರೆ ಹಗರನ್ನು ಸ್ವಲ್ಪ ಕೆಲಸ ಕೊಡು ಅಂತೇಳಿ ಮಗ ಸಾಕಷ್ಟು ಬರ್ರಿ ತಮ್ಮನ್ನ ಮತ್ತು ಇಲ್ಲಿ ಸಂಬಂಧಪಟ್ಟವ್ರನ್ನ ಭೇಟಿಯಾಗಿ ಇಲ್ಲ ಆ ಥರ ಏನಿಲ್ಲ ರೀ. ಬೆನ್ನು ಇಲ್ಲ, ಒಂದು ಮಾನಸಿಕವಾಗಿ ತೊಂದರೆ ಇದೆ. ಒಂದು 6 ತಿಂಗಳಿಂದ 1.5 ತಿಂಗಳು ರಜೆ ಕೊಡ್ರಿ, ಟ್ರೀಟ್ಮೆಂಟ್ ತೊಗೋತು ಅಂತ ನಮ್ಮ ಚಾರ್ಜ್ಮನ್ ಅವರು ಬಂದು ಕರ್ಕೊಂಬಂದರು. ಆಯ್ತು ಅಂತ ರಜೆ ಕೊಟ್ಟು ಕಳಿಸಿದ್ದೀವಿ, ಟ್ರೀಟ್ಮೆಂಟ್ ತೊಗೋರಪ್ಪ ಅಂತೇಳಿ. ಮತ್ತು ಅವ್ರಿಗೆ ಯಾವಾಗ ಆರಾಮಿಲ್ಲ ಅಂದ್ರೆ ಆಯ್ತು ರಜೆ ತೊಗೋಪ್ಪ ಅಂತ ಹೇಳ್ತೀವಿ ಅಷ್ಟೇ. ಮತ್ತು ಅವ್ರು ಬಿಟ್ಟು ಏನಿಲ್ಲ ರೀ. ಇಲ್ಲ ನಮ್ದು ಅವ್ರದ್ದು ಏನೂ ಬರ್ತಲ್ಲ. ಅವ್ರೇನು ಪಾಪ ರಜೆ ಬೇಕಾದ್ರೆ ತೊಗೊಂಡು ಹೋಗ್ರಪ್ಪ ಅಂತ ಇದ್ದೀವಿ. ಮತ್ತು ಅವರು ಫ್ಯಾಮ್ಲಿಯವ್ರು ಅಂದರೆ ನಮ್ಮ ಚಾರ್ಜ್ಮನ್ ಅವ್ರು ಭಾಳ ಕ್ಲೋಸ್. ಏನಿದ್ರೆ ಅವ್ರಿಗೆ ಹೇಳ್ಕೊಂಡು ಹೋಗ್ತಿದ್ರು. ಇಲ್ಲ ಅದು ಬಂದು ಹೇಳಿದ್ರಲ್ಲ, ಅವರು ಬಂದು ನಮ್ಮ ಚಾರ್ಜ್ಮನ್ ಕರ್ಕೊಂಡು 1.5 ತಿಂಗಳು ರಜೆ ಕೊಟ್ಟು ಟ್ರೀಟ್ಮೆಂಟ್ ತೊಗೊರಿ, ಮಾಡ್ಕೊರಿ, ಆರಾಮ ಮಾಡ್ಕೊರಿ. ಕೊಟ್ಟ ಅದು ಕೊಟ್ಟವೇ. ಇದು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಕೊಟ್ಟಿದೆ ಎಂತ ಏನಿಲ್ಲ. ಇಲ್ಲ ಇಲ್ಲಿ ಯಾರು ಮನ್ಸಿಗೆ ತೊಂದರೆ ಕೊಡ್ತಾರೆ? ಇಲ್ಲಿ ಯಾರು ಮನ್ಸಿಗೆ ತೊಂದರೆ ಕೊಡೋಲ್ಲ. ಇಲ್ಲದ ನಮ್ಮ ಕೆಲಸ ತೊಗೊಂಡ್ರಿಲ್ಲ, ಅದು 1 ನಿಮಿಷ ತಡ್ರಿ. ಇಲ್ಲಿ ಬರ್ರಿ ಬಂದಕ್ಕಾರ
ಇವರು ಎಲ್ಲ ಬಾಸ್ ಮೇನ್ ಮೆಕ್ಯಾನಿಕ್ ಸೆಕ್ಷನ್ದ ಕೆಲಸ ತೊಗೋತಾರೆ ಅವರೇ, ಅವರು ಇವ್ರು ಚಾರ್ಮನ್ ಇಬ್ಬರು ಕೂಡಿ ಅಂತ ಏನಿಲ್ಲ. ಬಂದ್ರಿ ಹೇಳ್ತಿದ್ರು ಅವ್ರಿಗೆ ಹೇಳ್ತಿದ್ರಲ್ಲ, ಆಯ್ತು ನನಗೆ ಹಿಂಗೆ ಐತೆ ಅಂತ ಹೇಳ್ತಿದ್ರು. ಹಾಂ, ಏನಿಲ್ಲ ಬಂದಾಗೆಲ್ಲ ರಜೆ ಕೊಟ್ಟು ಕಳಿಸಿದಾರೆ. ಆಯ್ತು ಹೋಗ್ರಿ ಟ್ರೀಟ್ಮೆಂಟ್ ತೋರಿ, ರಜೆ ರೆಸ್ಟ್ ಮಾಡಿರಿ ಅಂತೇಳಿ ಇಷ್ಟ. ಮತ್ತು ನಾವು ಅದ್ರಾಗೇನು ಅವ್ರಿಗೆ ನಮಗೆ ಏನು ದ್ವೇಷ ಆಯ್ತಾ ಏನಿಲ್ಲ. ನಮಸ್ತೆ, ಲಿಂಗರಾಜ್ ಅಂತಂದು. ಲಿಂಗರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.